ಬಿಗ್ ಬಾಸ್ ಮನೆಗೆ ಹನುಮಂತನ ಫ್ಯಾಮಿಲಿ ಬಂದಾಗ ಸಖತ್ ಮನೋರಂಜನೆವಾಗಿತ್ತು. ಸೊ ಲಂಬಾಣಿ ಭಾಷೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ರು, ಅದನ್ನ ಕನ್ನಡದಲ್ಲಿ ಕೆಳಗೆ ಸಬ್ ಟೈಟಲ್ ಮುಖಾಂತರ ಬಿಗ್ ಬಾಸ್ ಅವರು ಕೊಟ್ಟರು. ಸೊ ಯಾರಿಗೆ ಅರ್ಥ ಆಗಿಲ್ಲ ಅದರ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಬಂದ ಕೂಡಲೇ ಗೌತಮಿ ಅವರು ಲಂಬಾಣಿಯಲ್ಲಿ ಮಾತಾಡ್ತಾರೆ. ನಂತರ ಆ ಡ್ರೆಸ್ಸನ್ನು ನೋಡಿ ಎಲ್ಲ ಹುಡುಗಿರಿಗೂ ಇಷ್ಟ ಆಗ್ಬಿಡುತ್ತೆ. ನನಗೊಂದು ಹೋಲಿಸ್ಕೊಡು ಅಂತೇಳಿ ಹನುಮಂತನಿಗೆ ಹೇಳ್ತಾರೆ. ಆ ಡ್ರೆಸ್ಸನ್ನು ಹೊಲಿಯೋದು ಅಷ್ಟು ಈಸಿ ಏನಿಲ್ಲ, ವರ್ಷಾನುಗಟ್ಟಲೆ ಬೇಕಾಗ್ತದೆ. ಬಟ್ ಹನುಮಂತನ ಹತ್ರ ಯಾವ್ದಾದ್ರು ಇದ್ದರೆ ಅಥವಾ ಅವ್ರ ಅಮ್ಮಂಗೆ ಹೇಳ್ಬಿಟ್ಟು ಒಂದು ಭವ್ಯನಿಗೆ ಹೋಲಿಸ್ಕೊಡ್ಲಿ ಅಂತ ಹೇಳಿ ನಮ್ಮ ಒಂದು ಕೋರಿಕೆ. ಯಾಕಂತ ಹೇಳಿದ್ರೆ ಭವ್ಯ ಅವರು ಬಂದ ಕೂಡಲೇ ಅವ್ರ ಅಪ್ಪಂದು ಏನು ಅದು ಇದಿತ್ತಲ್ಲ ಕಪ್ಪು ಬಟ್ಟೆ ಅಂತದ ಒಂದು ಇದು ಬೆಡ್ಶೀಟ್ ಥರ ಅದನ್ನು ಹಾಕ್ಕೊಂಡು ಕೈ ಮುಗಿತಾರೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣಿಸ್ತಾಳೆ ಭವ್ಯ ಅಲ್ಲಿ. ಸೊ ಅವ್ರ ಅಮ್ಮಂಗೆ ರಾಮರಾಮಿ ಅಂತಲೂ ಕೂಡ ಹೇಳ್ತಾರೆ. ಸೊ ನಂತರ ಅದೇ ಗ್ಯಾಪಲ್ಲಿ ಎಲ್ಲಡಿಕೆ ಕೂಡ ತಿಂತಾರೆ. ಮನೆ ಮಂದಿ ಅವರ ಅದೇ ಎಲ್ಲಡಿಕೆ ಚೀಲ ಕವರಲ್ಲಿ ಕಟ್ಕೊಂಡಿರ್ತಾರೆ. ಹಳ್ಳಿ ಸೈಡ್ ಹೋಗಿದ್ರೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರೋಂಥದ್ದೇ. ಸೊ ಬಿಗ್ ಬಾಸ್ ಮನೆ ಒಳಗೆ ತಿಂದಿದ್ದು ಅಲ್ಟಿಮೇಟ್ ಆಗಿತ್ತು. ಸೊ ಸಿಕ್ಕಾಪಟ್ಟೆ ಖುಷಿಯಾದಂತಹ ವಿಚಾರ. ನಂತರ ಭವ್ಯಂಗೆ ಅವರು ಭೇಟಿ ಆದ್ರ ಮೇಲೆಗೆ ದಾವಣಿ ಥರ ಕೊಟ್ಟಿರ್ತಾರೆ, ಅದನ್ನು ಹಾಕೋತಾಳೆ ಭವ್ಯ. ಅಲ್ಟಿಮೇಟಾಗಿ ಕಾಣಿಸ್ತಾಳೆ, ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ಅಂತ ಹೇಳಿದ್ರೆ ಎಲ್ರಿಗೂ ಸಿಕ್ಕಾಪಟ್ಟೆ ಲೈಕ್ ಆಗಿ ಹೋಗ್ತಾಳೆ. ನಂತರ ಅದನ್ನು ಹಾಕೊಂಡು ಹನುಮಂತನ ಜೊತೆಗೆ 1-2 ಫೋಟೋನ ಇಡ್ಸ್ಕೊತಾಳೆ. ಸೇಮ್ ಅವಳು ಲಂಬಾಣಿ ಹುಡುಗಿ ಥರನೇ ಕಾಣಿಸ್ಕೊತಾಳೆ. ವೈಟ್ ಇರೋದಕ್ಕೂ ಅದಕ್ಕೂ ಅವ್ರು ಸಿಕ್ಕಾಪಟ್ಟೆ ವೈಟ್ ಆಗಿರ್ತಾರೆ ಅವ್ರ ಕಡೆ ಹುಡುಗಿರೆಲ್ಲ. ಸೊ ಆ ಥರ ಭವ್ಯನೂ ಸಿಕ್ಕಾಪಟ್ಟೆ ಮಜವಾಗಿ ಸೂಪರಾಗಿ ಕಾಣಿಸ್ಕೊತಾಳೆ. ಹಾಗೆ ಅವರಿಗೆ ರಾಮರಾಮಿ ಹೇಳಿಬಿಟ್ಟು ನಂತರ ಅಲ್ಲೇ ಗ್ರೂಪಲ್ಲಿ ಕೂತಿದ್ದಂತಹ ರಜತ್ ಮತ್ತು ತ್ರಿವಿಕ್ರಮ್ ಹತ್ರ ಹೋಗ್ತಾರೆ. ತ್ರಿವಿಕ್ರಮ್ ಭವ್ಯನ ನೋಡಿ ಶಾಕ್ ಆಗಿಬಿಡ್ತಾನೆ, ಏನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಬಾಯಿ ಮೇಲೆ ಬೆರಳು ಹಿಡ್ಕೋತಾನೆ. ನಂತರ ಹಾಗೆ ಅವರ ಅಮ್ಮನ ಹತ್ರ ಬಂದು ರಾಮರಾಮಿ ಅಂತ ಹೇಳ್ಬಿಟ್ಟು ನಂತರ ಒಂದು ಸ್ಟೆಪ್ಪನ್ನು ಕೂಡ ಹಾಕ್ತಾಳೆ. ಭವ್ಯ ಮಾತ್ರ ಸಿಕ್ಕಾಪಟ್ಟೆ ಅಲ್ಟಿಮೇಟಾಗಿ ಕಾಣಿಸಿದ್ರು. ಯಾವತ್ತೂ ಕೂಡ ಈ ಥರ ಕಾಣಿಸಿರ್ಲಿಲ್ಲ. ನ್ಯಾಚುರಲ್ ಬ್ಯೂಟಿ, ಅದ್ರ ಜೊತೆಗೆ ಯಾವುದೇ ಮೇಕಪ್ ಇಲ್ಲದೆ ಬರೀ ಅದನ್ನು ಹಾಕ್ಕೊಂಡಿದ್ದಕ್ಕೆ ಅಷ್ಟು ಮುದ್ದಾಗಿ ಕಾಣಿಸಿದ್ರು. ಅದನ್ನೇ ಹೇಳೋದು ನಮ್ಮ ಕರ್ನಾಟಕದ ಸಂಸ್ಕೃತಿ ಇರ್ಬೋದು, ಹಲವಾರು ಜನಾಂಗದ ಹಲವಾರು ರೀತಿಯ ಒಂದು ಸಂಸ್ಕೃತಿಗಳು ಯಾಕೆ ಅವಾಗಿನಿಂದನೂ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಒಂದು ಗೌರವ, ಅದಕ್ಕಿರುವಂತಹ ಒಂದು ಬೆಲೆ, ಅದನ್ನು ಬರೀ ಮೈ ಮೇಲೆ ಹಾಕ್ಕೊಂಡ್ರೆ ಒಂದು ರೀತಿಯಾದಂತಹ ಒಂದು ಆಕರ್ಷಣೆ ಆಗಿರ್ತದೆ. ಸೊ ಅದಕ್ಕೋಸ್ಕರ ಭವ್ಯ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣ್ತಾ ಇದ್ರು. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಆ ಡ್ರೆಸ್ ಬಗ್ಗೆ ಆಗಿರ್ಬೋದು ಅಥವಾ ಭವ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಹನುಮಂತನ ಫ್ಯಾಮಿಲಿ ಬಗ್ಗೆ ಈ ವಾರ ನಿಮಗೆ ಏನು ಅನ್ನಿಸ್ತು, ಈ ವಾರದ ಎಲಿಮಿನೇಷನ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಇರುತ್ತೆ, ಅದ್ರ ಬಗ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.